ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬರ್ಡ್ಸ್ ಬಿಲ್ಡರ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ಹೇಳುವುದೇನಪ್ಪಾ ಅಂದ್ರೆ ಲುಟಿನೋ ಕಾಕ್ಟೇಲ್ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡ್ತೀನಿ. ಸೊ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ನ ಶುರು ಮಾಡೋಣ ಬನ್ನಿ. ಸೊ ಈ ಪಕ್ಷಿ ಹೆಸರು ಬಂದ್ಬಿಟ್ಟು ಲುಟಿನೋ ಕಾಕ್ಟೇಲ್ ಅಂತ ಹೇಳಿ, ಇದಕ್ಕೆ ಕ್ವಾರಿಯನ್ ಅಂತ ಕೂಡ ಕರೆಯುತ್ತಾರೆ. ಸೊ ಇದು ವಯಸ್ಕರ ಗಾತ್ರ ಏನಪ್ಪಾ ಅಂತಂದ್ರೆ ಇದು ಒಂದು 12ರಿಂದ 13 ಇಂಚು ಉದ್ದ ಇರುತ್ತದೆ. ಇದು ಬದುಕುವುದು ಎಷ್ಟು ವರ್ಷಪ್ಪ ಅಂತಂತ ಹೇಳೋದಾದ್ರೆ ಇದು ಒಂದು 15ರಿಂದ 20 ವರ್ಷಗಳ ಕಾಲ ಬದುಕಬಲ್ಲ ಅಂತ ಪಕ್ಷಿ ಇದು. ಸೊ ಕೆಲವೊಮ್ಮೆ ಏನಾಗುತ್ತೆ, ಮನೆಯಲ್ಲಿ ಸಾಕೋದ್ರಿಂದ ಚಲೋ ಒಂದು ಫುಡ್ ಮೇಂಟೆನೆನ್ಸ್ ಏನಾದ್ರು ಮಾಡಿದ್ರೆ ಒಂದು 30 ವರ್ಷಗಳ ಕಾಲ ಬದುಕಬಹುದು ಅಂತ ಹೇಳ್ಬಹುದು. ಸೊ ಇದರ ಮೂಲ ತಿಳ್ಕೊಳ್ಬೇಕಾಗಿದ್ರೆ ಇದು ಆಸ್ಟ್ರೇಲಿಯಾದಲ್ಲಿ ಉತ್ತರ ಭಾಗದಲ್ಲಿ ವಾಸಿಸುವಂತಹ ಪಕ್ಷಿ ಇದು. ಇದನ್ನ 1900 ದಶಕದಲ್ಲಿ ಸಾಕು ಪ್ರಾಣಿಯಾಗಿ ಗುರುತಿಸಲಾಗಿತ್ತು. ಇದು ಈ ಪಕ್ಷಿ ಅತ್ಯಂತ ಸ್ನೇಹಪರ ಪಕ್ಷಿ ಅಂತ ಹೇಳಬಹುದು. ಈ ಪಕ್ಷಿ ಅತ್ಯಂತ ಬುದ್ಧಿವಂತ ಕೂಡ ಇರುವಂತ ಪಕ್ಷಿ ಇದು. ಯಾಕಪ್ಪ ಅಂದ್ರೆ ಈ ಪಕ್ಷಿ ಒಂದು ಯಾವುದೇ ಸೌಂಡ್ ಇದ್ರೂ ಪುನರಾವರ್ತನೆ ಮಾಡುವಂತ ಇದು ಒಂದು ಕಾಕ್ಟೇಲ್ ಅಂತ ಹೇಳ್ಬಹುದು. ಯಾವ ತರ ಅಂತಂದ್ರೆ ಇದು ಮನೆಯಲ್ಲಿರುವ ಗಡಿಯಾರದ ಶಬ್ದ ಮತ್ತು ಫೋನಿನ ಶಬ್ದ, ಹೊರಗಿನ ಯಾವುದೇ ಶಬ್ದ ಇದು ರಿಟರ್ನ್ ನಮ್ಗೆ ಹೇಳುವಂತ ಒಂದು ಪಕ್ಷಿ ಇದು. ಸೊ ಟ್ರೈನ್ ಮಾಡಿದ್ರೆ ಇದು ಮಾತಾಡಬಲ್ಲ ಅಂತ ಕೂಡ ಒಂದು ಪಕ್ಷಿ ಅಂತಾನೆ ಹೇಳಬಹುದು. ಆಹಾರದ ಬಗ್ಗೆ ಹೇಳ್ಬೇಕಂದ್ರೆ ನಾವು ಇವಾಗ ನಾರ್ಮಲ್ ಆಗಿ ನವಣಿ ಕೊಡ್ತೇವಿ ಅಥವಾ ಮಿಕ್ಸಡ್ ಸೇರನ್ನ ಕೊಡ್ತೇವಿ. ಸೊ ಇದಕ್ಕೆ ಫೇವ್ರೆಟ್ ಫುಡ್ ಅಪ್ಪ ಅಂತಂದ್ರೆ ತರಕಾರಿ ಅಥವಾ ಹಣ್ಣುಗಳು ಅಥವಾ ಮೊಟ್ಟೆ, ಕಾಳುಗಳು ಈ ತರ ಕೊಟ್ರೆ ಅದಕ್ಕೆ ಒಂದು ಫೇವ್ರೆಟ್ ಫುಡ್ ಅಂತ ಹೇಳ್ಬಹುದು. ಸೊ ಇದನ್ನ ನೀವು ಡೈಲಿ ಒಂದೊಂದು ತರ ಮೇಂಟೈನ್ ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳ್ಬಹುದು. ನಾರ್ಮಲ್ ಆಗಿ ನವಣೆ ಕೊಟ್ಟು ಒಂದ್ ದಿವಸ ತರಕಾರಿ, ಒಂದ್ ದಿವಸ ಹಣ್ಣು, ಒಂದ್ ದಿವಸ ಮೊಟ್ಟೆ ಕೊಟ್ರೆ ಒಂದು ಫುಡ್ ಮೇಂಟೈನ್ ಅಂತ ಹೇಳ್ಬಹುದು. ಸೊ ಇದು ಕಾಕ್ಟೇಲ್ ಪಕ್ಷಿ ಯಾವಾಗ ಬ್ರೀಡಿಂಗ್ ಮಾಡುತ್ತಪ್ಪ ಅಂತಂದ್ರೆ ಇದಕ್ಕೆ ಒಂದು ವಯಸ್ಸು ಮಿನಿಮಮ್ 12 ತಿಂಗಳಂತೂ ಆಗಿರ್ಲೇಬೇಕು. ಅಂದ್ರೆ ಇದು ಒಂದು ಬ್ರೀಡಿಂಗಿಗೆ ಎಲಿಜಿಬಿಲಿಟಿ ಅಂತ ಹೇಳಬಹುದಪ್ಪ. ಇದಕ್ಕೆ ಕೇಜ್ ಸೈಜ್ ಎಷ್ಟಪ್ಪ ಅಂದ್ರೆ ಒಂದು ಅಗಲ 3 ಫೀಟ್ ಅಂತೂ ಇರಲೇಬೇಕು, ಉದ್ದ ಒಂದು 2 ಫೀಟ್ ಇದ್ರೆ ಒಳ್ಳೇದಂತ ಹೇಳ್ಬೋದು. ಅಂದ್ರೆ ನಿಮ್ಗೆ ಬ್ರೀಡಿಂಗಿಗೆ ಒಂದು ಕಾಕ್ಟೇಲ್ಗೆ ಒಂದು ಜಾಗ ತುಂಬಾ ಇಂಪಾರ್ಟೆಂಟ್ ಇರುತ್ತದೆ. ನೀವು ಎಷ್ಟು ಜಾಗ ಕೊಡ್ತೀರೋ ಅಷ್ಟು ಬ್ರೀಡಿಂಗಿಗೆ ಉತ್ತಮ ಅಂತ ಹೇಳಬಹುದು. ಮತ್ತೆ ತುಂಬಾ ಜನಕ್ಕೆ ಡೌಟ್ ಏನಪ್ಪಾ ಅಂದ್ರೆ ಬ್ರೀಡಿಂಗಿಗೆ ಮಡಿಕೆ ಕೊಡಬೇಕಾ ಅಥವಾ ಬ್ರೀಡಿಂಗ್ ಬಾಕ್ಸ್ ಕೊಡಬೇಕಾ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತದೆ. ಸೊ ಯಾವ್ದು ಕೊಟ್ಟರು ನಡೆಯುತ್ತದೆ, ಅದು ಬ್ರೀಡಿಂಗ್ ಮಾಡುತ್ತೆ. ಸೊ ಮಡಿಕೆ ಕೊಟ್ಟರು ತುಂಬಾನೇ ಜಲ್ದಿ ಬ್ರೀಡಿಂಗ್ ಮಾಡುತ್ತೆ, ಅಥವಾ ಬ್ರೀಡಿಂಗ್ ಬಾಕ್ಸ್ ಕೊಟ್ಟರು ಅದು ಬ್ರೀಡಿಂಗ್ ಮಾಡುತ್ತೆ. ಸೊ ತೊಂದರೆ ಇಲ್ಲ. ಸೊ ಇನ್ನೊಂದಿಷ್ಟು ಏನಪ್ಪಾ ಅಂತಂದ್ರೆ ಕೆಲವು ಜನ ಏನ್ ಹೇಳ್ತಾರೆ ಅಂದ್ರೆ ಬ್ರೀಡಿಂಗ್ ಬಾಕ್ಸ್ ಒಳಗಡೆ ಇಡೋದಾ ಅಥವಾ ಹೊರಗಡೆ ಇಡೋದಾ. ಕೆಲವು ಕೇಜ್ಗಳಲ್ಲಿ ಹೊರಗಡೆನೆ ಇಡ್ತಾರೆ, ಯಾಕಂದ್ರೆ ಅದಕ್ಕೆ ಒಂದು ಬ್ರೀಡಿಂಗ್ ಬಾಕ್ಸ್ ಸೆಟಪ್ ಮಾಡೋಕೆ ಒಂದು ಜಾಗ ಇರುತ್ತೆ. ಕೆಲವು ಕೇಜ್ಗಳಿಗೆ ಇರುವುದಿಲ್ಲ, ತೊಂದರೆ ಏನಿಲ್ಲ, ಒಳಗಡೆ ಇಟ್ರು ಯಾವುದೇ ತರ ಪ್ರಾಬ್ಲಮ್ ಇರಲ್ಲ, ಅದು ಬ್ರೀಡ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.